ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾ ತಗೋ, ನಿಂಗೆ ತಗೊಳವಾ? ಏನೋ ಇದು, ಇಷ್ಟು ದಿನ ಆದ್ಮೇಲೆ ಐಸ್ ಕ್ರೀಮ್ ತಗೊಂಡು ತಿನ್ನು ಅಂತಿದ್ಯಾ? ಇವಾಗ ನಿಮ್ಮಮ್ಮ ನೆನಪಾದ್ಲ ನಿನ್ಗೆ? ಇದೆ ನೋಡ್, ಮತ್ತೆ ನಾನು ನಿನಗೆ ಅಂತ ಇಷ್ಟು ಪ್ರೀತಿಯಿಂದ ಐಸ್ ಕ್ರೀಮ್ ತಂದಿದ್ರೆ ನೀನು ಹಿಂಗಂದ್ಯೆ? ಹೋಗವಾ. ಚಿನ್ನೇನೋ ಮತ್ತೆ, ನೀನಿಷ್ಟು ಪ್ರೀತಿಯಿಂದ ನನ್ನ ಮಾತಾಡಿಸಿ ಎಷ್ಟು ದಿನ ಆಗಿತ್ತು ಗೊತ್ತಾ? ಇವತ್ತು ಐಸ್ ಕ್ರೀಮ್ ಬೇರೆ ತಂದಿದ್ಯಾ? ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದೆಲ್ಲ ಇರ್ಲಿ ಬಿಡು, ನೀನಿಷ್ಟು ಪ್ರೀತಿಯಿಂದ ತಂದಿದ್ಯಾ ಆದ್ಮೇಲೆ ತಿಂತೀನಿ ನಾನು. ಇದು ನಮ್ಮಪ್ಪ ಅಂದ್ರೆ. ಚಿಕ್ಕವನಿದ್ದಾಗ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾ ಇದ್ದೆ. ಐಸ್ ಕ್ರೀಮ್ ಕೊಡಿಸಿದ್ರೆ ನೀನೇ ತಿನ್ಸು ಅಂತ ಹೇಳ್ತಾ ಇದ್ದೆ. ಈಗ ನೋಡು, ಐಸ್ ಕ್ರೀಮ್ ತಂದು ನನಗೆ ತಿನ್ನು ಅಂತ ಹೇಳ್ತಾ ಇದೆಯಾ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕಣವ, ಆಗ ನಾನು ಪುಟ್ಟ ಹುಡುಗನಾಗಿದ್ದೆ, ಈಗ ನೀನೇ ನನಗೆ ಚಿಕ್ಕವ. ಇವತ್ತೇನು ನನ್ನ ಮಗನಿಗೆ ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ, ಐಸ್ ಕ್ರೀಮ್ ತಂದು ತಿನ್ನು ಬೇರೆ ಅಂತ ಹೇಳ್ತಾ ಇದೆಯಾ? ಏನ್ ಸಮಾಚಾರ? ಅದೇ ಅವ್ರು ಹೇಳ್ದಾಗೆ ಮಾಡಿದೆ. ಈಗ ನೋಡು ನೀನು ಎಷ್ಟು ಖುಷಿಯಾಗಿದೆ ಅಂತ. ಯಾರು ಹೇಳ್ದಂಗೋ? ಅದೇ ನಮ್ಮ ಮೇಡಮ್ ಅವರು. ನಿಮ್ಮ ಅವ್ವಗೆ ಐಸ್ ಕ್ರೀಮ್ ತಗೊಂಡು ಕೊಡಿ, ಅವ್ರು ಖುಷಿ ಪಡ್ತಾರೆ ಅಂತ ಹೇಳಿದ್ರ, ನಾನು ತಗೊಂಬಂದು ಕೊಟ್ಬಿಟ್ಟೆ. ಈಗ ನೋಡು ನೀನು ಎಷ್ಟು ಸಂತೋಷವಾಗಿದ್ಯಾ, ನಂಗೆ ನೋಡೋ ಖುಷಿ ಆಯ್ತದೆ. ಕೇಳೋ ಮೇಲೆ ಏಳು ಮೇಲೆ ಅಂದೆ. ಯಾಕೆ? ಈ ಐಸ್ ಕ್ರೀಮ್ನ ನೀನ್ ಪ್ರೀತಿಯಿಂದ ತಂದಿದ್ಯಾ ಅನ್ಕೊಂಡೆ. ಅವಳು ಹೇಳಿದ್ಲು ಅಂತ ತಂದಿದ್ಯಾ? ತಂದಿರೋ ಐಸ್ ಕ್ರೀಮ್ನ ನೀನೇ ತಿನ್ನು. ಅವ ಯಾಕವ? ಅವ ಮೇಡಮ್ ಅವರೇ, ಎಲ್ಲ ನೀವು ಹೇಳ್ದಂಗೆ ಮಾಡಿದೆ, ಆದ್ರೂ ನೋಡಿ ಹೆಂಗೆಲ್ಲ ಆಗೋಯ್ತು ಅಂತ. ಮತ್ತಿನ್ನೇನು ಆಗ್ಬೇಕಿತ್ತು? ಅವರೇನೋ ಖುಷಿಯಾಗಿ ಐಸ್ ಕ್ರೀಮ್ ತಿಂತಿದ್ರು, ಮತ್ತಿದ್ರಲ್ಲಿ ನನ್ನ ಹೆಸರು ಯಾಕೆ ತಗೊಂಡ್ರಿ? ಅಯ್ಯೋ, ನಾನೇ ಎಡ್ಬಿಟ್ಟು ಮಾಡ್ಬಿಟ್ನೆ. ಹೋಗ್ಲಿ, ನಿಮ್ಮ ತಿನ್ನಿ ಐಸ್ ಕ್ರೀಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.